ಭಾರತದ ಯಾವ ನಗರವು ಪಿಂಕ್ ಸಿಟಿ ಎಂದು ಕರೆಯಲ್ಪಡುತ್ತದೆ? ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸರಿಯಾದ ಉತ್ತರ ಬಿ ಜೈಪುರ್. ಜೈಪುರ್ ನಗರದ ಹೆಚ್ಚಿನ ಕಟ್ಟಡಗಳು ಗುಲಾಬಿ ಬಣ್ಣದ ಜೊತೆಗೆ ಇರುವುದರಿಂದ ಈ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯಲಾಗುತ್ತದೆ. ಭಾರತದ ಅತಿ ಹಳೆಯ ಚಿತ್ರಕಲೆಯು ಹೊಂದಿರತಕ್ಕಂತಹ ಸ್ಥಳ ಯಾವುದು? ಸರಿಯಾದ ಉತ್ತರ ಎ ಅಜಂತ ಗುಹೆಗಳು. ಮಹಾರಾಷ್ಟ್ರದ ಅಜಂತ ಗುಹೆಗಳ ಚಿತ್ರಗಳು 2000 ವರ್ಷಗಳಿಂದಲೂ ಇವೆ. ಇವು ಪ್ರಾಚೀನ ಬೌದ್ಧ ಕಲೆಯ ಅತ್ಯುತ್ತಮ ಉದಾಹರಣೆಗಳಾಗಿವೆ. ಭಾರತದ ಗೃಹ ಸಚಿವರಿಗೆ ಸಲ್ಲುವ ಖಾತೆ ಯಾವುದು? ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಎ ಲೋಕಸಭೆ. ಭಾರತದಲ್ಲಿ ಗೃಹ ಸಚಿವರು ಲೋಕಸಭೆಗೆ ತಮ್ಮ ಕರ್ತವ್ಯ ಸಲ್ಲಿಸುತ್ತಾರೆ. ಭಾರತದಲ್ಲಿ ಯಾವುದೇ ಕ್ಷೇತ್ರದಲ್ಲಿ ವಿಜ್ಞಾನಿ ಪ್ರಶಸ್ತಿಯ ಹಕ್ಕು ಹೊಂದಿರುವ ಏಕೈಕ ವ್ಯಕ್ತಿ ಯಾರು? ಸರಿಯಾದ ಉತ್ತರ ಡಿ ಡಾಕ್ಟರ್ APJ ಅಬ್ದುಲ್ ಕಲಾಂ. ಡಾಕ್ಟರ್ APJ ಅಬ್ದುಲ್ ಕಲಾಂ ಭಾರತದ ವೈದ್ಯಕೀಯ ಮತ್ತು ವಿಜ್ಞಾನ ಕ್ಷೇತ್ರದಲ್ಲಿ ಉತ್ತಮ ಕಾರ್ಯ. ಭಾರತದ ರಾಷ್ಟ್ರೀಯ ಗ್ರೀನ್ ಕೋರ್ಟ್ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಸರಿಯಾದ ಉತ್ತರ ಬಿ 1995. ಭಾರತದಲ್ಲಿ ಪರಿಸರ ನಿಷೇಧ ಮತ್ತು ಪರಿಸರ ಹಕ್ಕುಗಳ ಬಗ್ಗೆ ವಿಚಾರಣೆ ಮಾಡುವುದಕ್ಕಾಗಿ 1995ರಲ್ಲಿ ರಾಷ್ಟ್ರೀಯ ಗ್ರೀನ್ ಕೋರ್ಟ್ ಅನ್ನು ಸ್ಥಾಪಿಸಲಾಯಿತು. ಭಾರತ ರತ್ನ ಪ್ರಶಸ್ತಿ ಯಾವ ವರ್ಷದ ಆರಂಭದಲ್ಲಿ ನೀಡಲಾಗುತ್ತಿತ್ತು? ಸರಿಯಾದ ಉತ್ತರ ಬಿ 1954. ಭಾರತ ರತ್ನ ಪ್ರಶಸ್ತಿ 1954ರಲ್ಲಿ ಸ್ಥಾಪಿತವಾಗಿದ್ದು ಇದು ಭಾರತದ ಅತ್ಯುನ್ನತ ಗೌರವವಾಗಿದೆ. ಇದನ್ನು ಭಾರತೀಯ ನಾಗರಿಕರಿಗೆ ನೀಡಲಾಗುತ್ತದೆ. ಯುನೆಸ್ಕೋ ವಿಶ್ವ ಪರಂಪರಾ ತಾಣಗಳಲ್ಲಿ ಭಾರತದ ಮೊಟ್ಟಮೊದಲ ತಾಣ ಯಾವುದು? ಸರಿಯಾದ ಉತ್ತರ. ಈ ಪ್ರಶ್ನೆಗೆ ಉತ್ತರ ಗೊತ್ತಿದ್ರೆ ಕಾಮೆಂಟ್ ಮಾಡಿ. ಬಿ ಅಜಂತ ಮತ್ತು ಎಲ್ಲೋರ ಗುಹೆಗಳು. 1983ರಲ್ಲಿ ಅಜಂತ ಮತ್ತು ಎಲ್ಲೋರ ಗುಹೆಗಳು ಮೊದಲು ಭಾರತದ ಯುನೆಸ್ಕೋ ವಿಶ್ವ ಪರಂಪರಾ ತಾಣವಾಗಿ ಘೋಷಿಸಲ್ಪಟ್ಟವು. ಸೂರ್ಯನ ಅಧ್ಯಯನಕ್ಕೆ ಸಂಬಂಧಿಸಿದ ಶಾಸ್ತ್ರವನ್ನು ಏನೆಂದು ಕರೆಯಲಾಗುತ್ತದೆ? ಸರಿಯಾದ ಉತ್ತರ ಸಿ ಎಲಿಯೋಲಾಜಿ. ಎಲಿಯೋಲಜಿ ಎಂದರೆ ಸೂರ್ಯನ ಅಧ್ಯಯನಕ್ಕೆ ಸಂಬಂಧಿಸಿದ ಶಾಸ್ತ್ರ. ಎಲಿಯೋ ಎಂಬುದು ಗ್ರೀಕ್ ಭಾಷೆಯಲ್ಲಿ ಸೂರ್ಯಕ್ಕೆ ಪ್ರತಿನಿಧಿಸುವ ಪದವಾಗಿದೆ.